ಡಾಗ್ಸ್ ಆ್ಯಂಡ್ ಇಂಡಿಯನ್ಸ್ ನಾಟ್ ಅಲೌಡ್ ಅಂತ ಬರೆದಿರುತ್ತೆ. 26/11 ಅಟ್ಯಾಕ್ ಆಯ್ತಲ್ಲ, ಮುಂಬೈ ತಾಜ್ ಪ್ಯಾಲೇಸ್ ಶುರು ಮಾಡಿದ್ದು ರತನ್ ಟಾಟಾ ಅವರ ಮುತ್ತಜ್ಜ. ಅತ್ಯುತ್ತಮ ಹೋಟೆಲ್ಗಳಲ್ಲಿ ಭಾರತೀಯರು ಮತ್ತು ನಾಯಿಗಳಿಗೆ ಪ್ರವೇಶ ಇಲ್ಲ, ಡಾಗ್ಸ್ ಆ್ಯಂಡ್ ಇಂಡಿಯನ್ಸ್ ನಾಟ್ ಅಲೌಡ್ ಅಂತ ಬರೆದಿರುತ್ತೆ. ಅದನ್ನು ನೋಡಿ, ಅಂದರೆ ಆಡುಭಾಷೆಯಲ್ಲಿ ನಿಮ್ಮ ಅಪ್ಪನಂತ ಹೋಟೆಲ್ ಕಟ್ತೀನಿ ನಾನು ಅಂತ ಹೋಟೆಲ್ ಕಟ್ಟಿದ್ರು ತಾಜ್ ಪ್ಯಾಲೇಸ್ ಹೋಟೆಲ್. ಆಗಿನ ಕಾಲಕ್ಕೆ ಅದರ ಬಗ್ಗೆ ಪತ್ರಿಕೆಗಳು ಅಲ್ಲಿನ ಐಷಾರಾಮವನ್ನು ವರ್ಣಿಸಿ ಬರಿತಾ ಇದ್ರಂತೆ. ಎಂಥ ಹೋಟೆಲು ಒಬ್ಬ ಭಾರತೀಯ ಕಟ್ಟಿದ್ದಾನೆ ಗೊತ್ತಾ ಅಂತ. ನಾನು ಇನ್ನೊಂದ್ಸಲ ಈ ತಮಾಷೆಗೆ ಹೇಳ್ತಾ ಇದ್ದೆ, ಭಾರತದಲ್ಲಿ ಬ್ರಿಟಿಷರಿದ್ದಾಗ ಬ್ರಿಟಿಷರು ಬೋರ್ಡ್ ಹಾಕ್ತಿದ್ರಂತೆ ಐಷಾರಾಮಿ ಹೋಟೆಲ್ಗಳ ಒಳಗೆ, ಭಾರತೀಯರು ಮತ್ತು ನಾಯಿಗಳಿಗೆ ಪ್ರವೇಶ ಇಲ್ಲ ಅಂತ. ಕಾಲ ಹೆಂಗೆ ತಿರುಗಿತು ಅಂದರೆ, ಬ್ರಿಟಿಷ್ ಪ್ರಧಾನಿಗಳ ಅಧಿಕೃತ ನಿವಾಸದಲ್ಲಿ ಒಬ್ಬ ಭಾರತೀಯ ತನ್ನ ನಾಯಿಯ ಜೊತೆಗೆ ಹೋದ ಅಂತ ರಿಷಿ ಸುನಾಕ್ ಪ್ರಧಾನಮಂತ್ರಿ ಆದಾಗ ಹೇಳ್ತಿದ್ದೆ ನಾನು. 75 ವರ್ಷದಲ್ಲಿ ಹೆಂಗೆ ಕಾಲಚಕ್ರ ತಿರುಗತ್ತೆ ನೋಡಿ. ಇಲ್ಲಿದ್ದಾಗ ಭಾರತೀಯರು ಮತ್ತು ನಾಯಿಗಳಿಗೆ ಪ್ರವೇಶ ಇಲ್ಲ ಅಂದರು, ಅಲ್ಲಿ ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸಕ್ಕೆ ಒಬ್ಬ ಭಾರತೀಯ ತನ್ನ ನಾಯಿ ಹಿಡ್ಕೊಂಡು ಹೋದ ಅಂತ. ಹಂಗೆ ಕಾಲಚಕ್ರ ತಿರುಗತ್ತೆ. ಇರಲಿ,